ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಜೈಲಿನೀಗ ಮತ್ತೊಂದು ಕರ್ಮಕಾಂಡ ಬಯಲಿಗೆ ಬಂದಿರುವಂಥದ್ದು. ಕಲಬುರಗಿ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಇದು ಏನಂತ ಈ ವಿಡಿಯೋಗಳೇನು ಬಂದಿದ್ದಾವೆ, ಈ ವಿಡಿಯೋಗಳೇ ತಾಜಾ ಉದಾಹರಣೆ. ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ PSI ಹಗರಣದ ಕಿಂಗ್ಪಿನ್ ಆದಂಥ RD ಪಾಟೀಲ್ ಈ ಒಂದು ಕಲಬುರಗಿ ಜೈಲಿನಲ್ಲಿ ಇರುವಂಥದ್ದು. ಕಳೆದ 3 ವರ್ಷಗಳಿಂದ RD ಪಾಟೀಲ್ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ಆದರೆ ಇಷ್ಟು ದಿನಗಳ ವರೆಗೆ ಬರದಂತಹ ಆರೋಪಗಳು, ಇಷ್ಟು ದಿನ ಬರದಂತಹ ಕಿರಿಕಿಗಳು ಇತ್ತೀಚಿನ ದಿನಗಳಲ್ಲಿ ಈಗ ಹೊರಗಡೆ ಬರ್ತಾ ಇರುವಂಥದ್ದು. RD ಪಾಟೀಲ್ ಅವರು ಏನಂತಂದರೆ ಆರೋಪನ ಮಾಡ್ತಿರುವಂಥದ್ದು ಜೈಲು ಅಧೀಕ್ಷಕಿ ಆದಂತಹ ಅನಿತಾ ಅವರ ಮೇಲೆ ಈಗ ಆರೋಪನ ಮಾಡ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದ ಅವರಿಗೆ ದುಡ್ಡು ಕೊಡ್ತಾ ಬಂದಿದ್ದೆ, ಆದರೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಿಲ್ಲ. ಆದರೆ ಇದೀಗ ಮತ್ತೆ ನನಗೆ 10 ಲಕ್ಷ ರೂಪಾಯಿ ಕೊಡು ಅಂತೇಳಿ ಡಿಮ್ಯಾಂಡನ್ನು ಮಾಡಿದ್ರು. ಯಾವಾಗ ನಾನು ಅವರಿಗೆ ಹಣವನ್ನು ನೀಡಲಿಲ್ಲ ಅವಾಗಿಂದ ನನ್ನ ಮೇಲೆ ಕಿರುಕುಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಿರುಕುಳನ್ನು ಕೊಡ್ತಾ ಇದ್ದಾರೆ. ಸುಮ್ಮನೆ ಬಂದು ನನ್ನ ಸೆಲ್ ಒಳಗೆ ಬಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಜೈಲ ಸಿಬ್ಬಂದಿಗಳನ್ನು ಕಳಿಸಿ ನನಗೆ ಕಿರುಕುಳನ್ನು ಕೊಡ್ತಾ ಇದ್ದಾರೆ. ಆ ಸರ್ಚ್ ಮಾಡೋಕ್ಕೆ ಬಂದಂಥ ಸಿಬ್ಬಂದಿಗೊಂದಿಗೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ. ಅವರಿಗೆ ಕೋಪರೇಟನ್ನು ಮಾಡ್ತಿಲ್ಲ. ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜೈಲ ಸಿಬ್ಬಂದಿಗಳ ಮೇಲೆ ಅವರ ವಿರುದ್ಧ ಜಗಳ ಮಾಡಿದ್ದಾರೆ ಅಂತ ಈಗ ಆರೋಪನ ಮಾಡಿ ನನ್ನ ಮೇಲೆ ಇದೇ ತಿಂಗಳಲ್ಲಿ 2 FIRಗಳನ್ನು ದಾಖಲು ಮಾಡಿದ್ದಾರೆ. ಆದರೆ ಕಳೆದ ನಾನು 3 ವರ್ಷಗಳಿಂದ ನಾನು ಈ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿದ್ದೇನೆ. ಆದರೆ ಇಷ್ಟು ವರ್ಷಗಳ ಕಾಲ ನನ್ನ ಮೇಲೆ ಬರದಂಥ ಆರೋಪಗಳು, ನಾನು ಏನಂತಾರೆ ಕಿರುಕುಳ ಕೊಡ್ತಾ ಇದ್ದೇನೆ, ನಾನು ಅವ್ರ ಜೊತೆ ಕಿರಿಕ್ ಮಾಡ್ತಾ ಇದ್ದೇನೆ ಅಂತ ಯಾವುದೇ ರೀತಿಯ ಒಂದೇ ಒಂದು ಪ್ರಕರಣ ಕೂಡ ಇರಲಿಲ್ಲ. ಆದರೆ ಯಾವಾಗ ನಾನು ದುಡ್ಡು ಕೊಡಲು ನಿರಾಕರಣೆಯನ್ನು ಮಾಡ್ತೇನೆ ಆ ಒಂದು ಸಂದರ್ಭದಲ್ಲಿ ನನ್ನ ಮೇಲೆ ಈ ರೀತಿಯ ಒಂದು ಸುಳ್ಳು ಪ್ರಕರಣವನ್ನು ತಮ್ಮ ಸಿಬ್ಬಂದಿಗಳ ಮೂಲಕ ಹಾಕ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದ ಏನಂತಂದ್ರೆ ನನಗೆ ಆ ಕಿರುಕುಳನ ಕೊಡ್ತಾ ಇದ್ದಾರೆ. ನಿನಗೆ ಏನಂತಂದ್ರೆ 10 ಲಕ್ಷ ದುಡ್ಡನ್ನು ಕೊಟ್ಟರೆ ನಿಮಗೆ ಒಳ್ಳೆ ಆತಿಥ್ಯವನ್ನು ಕೊಡ್ತೀವಿ, ಇಲ್ಲಾಂದರೆ ನಿನಗೆ ಸೆಲ್ನಲ್ಲಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷಗಳವರೆಗೆ ಇರದಂತಹ ಆರೋಪಗಳು, ಇಷ್ಟು ವರ್ಷಗಳ ಇರದೇ ಇರುವಂತಹ ಆರೋಪನ ಮಾಡ್ತಾ ಇದ್ದಾರೆ ನನ್ನ ಮೇಲೆ. ಆದರೆ ಇತ್ತೀಚಿನ ಇಷ್ಟು ವರ್ಷ ಯಾಕೆ ಬರಲಿಲ್ಲ, ಇತ್ತೀಚೆಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿ ಈಗ ಗಂಭೀರವಾಗಿ ಜೈಲು ಅಧೀಕ್ಷಕಿ ಆದಂಥ ಅನಿತಾ ಅವರ ಮೇಲೆ ಈಗ RD ಪಾಟೀಲ್ ಆರೋಪನ ಮಾಡ್ತಾ ಇರುವಂಥದ್ದು. ಕಲಬುರಗಿ ಜೈಲಿನಲ್ಲಿ ಇತ್ತೀಚೆಗೆ ಸಾಕಷ್ಟು ಬಾರಿ ಏನಂತಂದರೆ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್ಗಳಾಗಲಿ, ಗುಟ್ಕಾಗಲಿ, ಮಾದಕ ವಸ್ತುಗಳು ಪತ್ತೆಯಾಗಿದ್ವು. ಆದರೆ ಈ ಒಂದು ಜೈಲಿನಲ್ಲಿ ಎಲ್ಲಿಂದ ಮಾದಕ ವಸ್ತುಗಳು ಬರ್ತವೆ, ಮೊಬೈಲ್ಗಳಿಂದ ಆದರೂ ಎಲ್ಲಿಂದ ಬರ್ತವೆ. ಆದರೆ ಈ RD ಪಾಟೀಲ್ ಮಾತಾಡುವಂಥ ವಿಡಿಯೋ ಏನಿದೆ ಆ ಸಿಬ್ಬಂದಿಯೊಂದಿಗೆ ಮಾತನಾಡ್ತಕ್ಕಂಥ 4 ವಿಡಿಯೋಗಳು ಬಂದದ್ದು. ಈ ವಿಡಿಯೋಯಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದೇನಂತಂದರೆ ನನಗೆ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು, ನಾನು ಹಣ ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಈ ರೀತಿ ಒಂದು ದ್ವೇಷನ ಸಾಧಿಸ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಿನಗೆ ಏನಂತಾರೆ ಕಾಮನ್ ಆಗಿದ್ದೆ, ಆದರೆ ಇತ್ತೀಚೆಗೆ ಯಾವಾಗ ನಾನು ದುಡ್ಡು ಕೊಡೋದನ್ನು ನಿಲ್ಲಿಸಿದೆ, ನನಗೆ ಅವರಿಗೆ 10 ಲಕ್ಷ ಹಣವನ್ನು ನಾನು ಕೊಡಲಿಲ್ಲ. ಆವಾಗ ನನ್ನ ಮೇಲೆ ಸುಮ್ಮನೆ ಆರೋಪನ ಮಾಡ್ತಾ ಇದ್ದಾರೆ. ನನಗೆ ಬ್ಯಾರಿಕೇಡ್ನಲ್ಲಿ ಹಾಕಿ ಸೆಲ್ನಲ್ಲಿ ಹಾಕ್ತೀನಿ ಅಂತೇಳಿ ಈ ರೀತಿಯ ಒಂದು ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈಗ RD ಪಾಟೀಲ್ ಆರೋಪನ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ದಿನ ಜೈಲಿನಲ್ಲಿ ಸಾಕಷ್ಟು ಬಾರಿ ಪೊಲೀಸರು ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್ಗಳು ಸಿಗ್ತವೆ. ಆದರೆ ಎಷ್ಟೇ ಬಾರಿ ದಾಳಿ ಮಾಡಿದಾಗ ಒಂದು ಸಾರಿ ಮೊಬೈಲ್ಗಳು ಪತ್ತೆ ಆಗುತ್ತೆ, ಮಾದಕ ವಸ್ತುಗಳು ಪತ್ತೆ ಆಗುತ್ತೆ, ಗುಟ್ಕಾಗಳು ಪತ್ತೆ ಆಗುತ್ತೆ. ಅಲ್ಲಿ ಏನಂತಂದರೆ ಇಷ್ಟೆಲ್ಲ ಪತ್ತೆ ಆಗ್ತಾ ಇದ್ರು, ಅವು ಎಲ್ಲಿಂದ ಬರ್ತಾ ಇದ್ದು ಮೂಲದ ಬಗ್ಗೆ ಇನ್ನೂ ಕೂಡ ಜೈಲು ಅಧಿಕಾರಿಗಳು ಗಮನ ಹರಿಸ್ತಿಲ್ಲ. ಯಾವಾಗ ಆ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ ಆವಾಗ ಇವೆಲ್ಲ ಪತ್ತೆ ಆಗುತ್ತೆ. ಆದರೆ ದಿನನಿತ್ಯವೂ ಕೂಡ ಜೈಲು ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡ ಏನಂತಂದರೆ ರೌಂಡ್ಸನ್ನು ಮಾಡ್ತಾರೆ. ಎಲ್ಲಿ ಬೇರೆ ಎಲ್ಲ ಸೆಲ್ಗಳನ್ನು ಸರ್ಚನ್ನು ಮಾಡ್ತಾರೆ. ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳಿಗೆ ಸಿಗದೇ ಇರುವಂಥ ಮೊಬೈಲ್ಗಳು, ಸಿಗದೇ ಇರುವಂಥ ಮಾದಕ ವಸ್ತುಗಳು, ಸಿಗದೇ ಇರುವಂತಹ ಗುಟ್ಕಾಗಳೇನಿದ್ದಾವೆ ಅವು ಯಾಕೆ ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕಾಡ್ತಾ ಇರುವಂಥದ್ದು. ಜೈಲಿನಲ್ಲಿ ಕೈದಿಗಳಿದ್ದಾರೆ, ಕೈದಿಗೆ ಹೊರಗಿನಿಂದ ಎಲ್ಲೂ ಕೂಡ ಈ ಒಂದು ವಸ್ತುಗಳನ್ನು ಬರಲ್ಲ. ಅಲ್ಲಿದ್ದಂಥ ಸಿಬ್ಬಂದಿಗಳೇ ಅವರಿಗೇನಾದರೂ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಸಹಜವಾಗಿ ಯಾಕಂತಂದರೆ ಎಲ್ಲೂ ಕೂಡ ಜೈಲು ಸಿಬ್ಬಂದಿಗಳು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಸಿಗದೇ ಇರುವಂಥ ವಸ್ತುಗಳು ಪೊಲೀಸರು ಮಾಡಿದಾಗ ಸಿಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾಕಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ರೀತಿಯ ಸಾಕಷ್ಟು ಹಗರಣಗಳಲ್ಲಿ ಭಾಗಿಯಾದಂಥ ಆರೋಪಿಗಳು ಆ ಒಂದು ಜೈಲಿನಲ್ಲಿರ್ತಾರೆ. ಇಂತಹ ಸಂದರ್ಭದಲ್ಲಿ ಜೈಲಿಗಳಿಗೆ ಏನಂತಂದರೆ ಕೈದಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮನಪರಿವರ್ತನೆ ಆಗಬೇಕು. ಅವರಿಗೆ ಈ ರೀತಿ ನಾವು ಜೈಲಲ್ಲಿದ್ದರೆ ನಮ್ಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಸಿಗಲ್ಲ, ಹಾಗಾಗಿ ನಾವು ಇನ್ನೊಂದು ಸಾರಿ ಅಪರಾಧವನ್ನು ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂವಿಧಾನದಲ್ಲಿ ಅವರಿಗೆ
ಅವರಿಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತೆ. ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜೈಲುಗಳು ಹೇಗಾಗಿವೆ ಅಂತಂದರೆ ರಾಜಾತಿಥ್ಯ ಬಂದಂಥ ಜೈಲಿಗೆ ಬಂದಂಥ ಆರೋಪಿಗಳಿಗೆ ರಾಜಾತಿಥ್ಯನ ಕೊಡ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಸಿಗದೇ ಇರುವಂತಹ ಎಲ್ಲ ಸವಲತ್ತುಗಳು ಕೂಡ ಅವರಿಗೆ ಜೈಲಿನಲ್ಲಿ ಸಿಗೋದ್ರಿಂದ ಎಲ್ಲೋ ಒಂದು ಕಡೆ ಜೈಲಿನಲ್ಲಿ ಹೋದಂಥ ಏನು ಶಿಕ್ಷೆಗೆ ಒಳಗಾದಂತಹ ಅಪರಾಧಿಗಳು ಅವರಲ್ಲಿ ಭಯವನ್ನು ಹೋಗಿರುವಂಥದ್ದು. ಯಾಕಂತಂದರೆ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾಕೆ ಅವರು ಜೈಲಿಗೆ ಕಳಿಸ್ತೀನಿ ಅಂತಂದಾಗ ಹೆದರಲ್ಲ ಅಂತಂದರೆ ಇದೇ ಒಂದು ಕಾರಣಕ್ಕೆ. ಹಾಗಾಗಿ ಈ ಏನು ಜೈಲಿನಲ್ಲಿ ಇದೆ ಏನು ಈ ರೀತಿಯ ಒಂದು ಅಕ್ರಮ ಚಟುವಟಿಕೆಗಳಾಗಲಿ, ಮೊಬೈಲ್ಗಳಾಗಲಿ, ಗುಟ್ಕಾಗಳಲ್ಲಿ ಈ ಯಾವುದೇ ರೀತಿ ಅವರಿಗೆ ಮೂಲಭೂತ ಸವಲತ್ತುಗಳನ್ನು ಅವರಿಗೆ ಸಿಗಲಿ, ಈ ಒಂದು ರೀತಿಯ ಚಟದ ವಸ್ತುಗಳು ಅವರಿಗೆ ಸಿಗಲಿಲ್ಲ ಅಂತಂದಾಗ ಮತ್ತೊಮ್ಮೆ ಏನು ಅಪರಾಧ ಮಾಡುವಲ್ಲಿ ಒಂದು ಸೆಕೆಂಡ್ ಅವ್ರು ಹಿಂಜರಿತಾರೆ. ಹಾಗಾಗಿ ಇದೆಲ್ಲವನ್ನು ಕಡಿವಾಣ ಹಾಕಬೇಕಂತಂದ ಅಧಿಕಾರಿಗಳೇ ಈ ಒಂದು ಅಕ್ರಮ ಏನು ವಸ್ತುಗಳು ಸಾಗಾಟ ಆಗ್ತದೆ, ಅಕ್ರಮ ವಸ್ತುಗಳನ್ನು ಜೈಲು ಒಳಗಡೆ ಬರ್ತವೆ, ಇದಕ್ಕೆ ಕಡಿವಾಣ ಹಾಕಬೇಕಾದಂಥವ್ರೆ ಅವರ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಒಳಗಡೆ ಈ ರೀತಿಯಲ್ಲೂ ಚಟುವಟಿಕೆಗಳು ನಡೆಯಲು ಕಾರಣ ಏನು ಸಾಧ್ಯ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು RD ಪಾಟೀಲ್ ವಿರುದ್ಧ ಏನು 2 FIRಗಳನ್ನು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಏನು ಅಧೀಕ್ಷಕಿ ಆದಂಥ ಅನಿತಾ ಅವರು ದೂರನ್ನು ನೀಡಿರುವಂಥದ್ದು. ಅವರ ವಿರುದ್ಧ 2 FIRಗಳನ್ನು ಆಗಿದೆ. ಅಲ್ಲದೆ ಇವರಿಗೆ ಏನಂತಂದರೆ ಈ ಒಂದು ಜೈಲಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವರು ಸಾಕಷ್ಟು ಬಾರಿ ನಮ್ಮ ಸಿಬ್ಬಂದಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವರು ಏನಂತಂದರೆ ಬಂದಂಥ ಏನು ಸರ್ಚ್ಗೆ ಬಂದಂಥ ಸಂದರ್ಭದಲ್ಲಿ ಅವರೊಂದಿಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ಅವರೊಂದಿಗೆ ಕಿರಿಕನ್ನು ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾರೆ. ಹಾಗಾಗಿ ನಮ್ಮ ಕಲಬುರಗಿ ಜೈಲಿನಿಂದ ಅವ್ರಿಗೆ ಬೇರೆಡೆ ಶಿಫ್ಟ್ ಮಾಡಲು ಕೂಡ ಈಗ ಈ ಜೈಲು ಅಧೀಕ್ಷಕಿ ಆದಂತಹ ಅನಿತಾ ಅವರು ಕೂಡ ಈಗ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಈ ಪತ್ರ ಬರೆದಿದ್ದ ಬೆನ್ನಲ್ಲಿ ಈ ಇತ್ತೀಚಿನ ವಿಡಿಯೋಗಳು ಕೂಡ ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಕಲಬುರಗಿ ಜೈಲಿನಲ್ಲಿ ಈ ರಾಜ್ಯದಲ್ಲಿ ನಡೆದಂತಹ ಏನು ಸಾಕಷ್ಟು ಕಾರಾಗೃಹಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಐಷಾರಾಮಿ ವಸ್ತುಗಳನ್ನು ಸಿಕ್ಕಿದ್ವು. ಇಲ್ಲೂ ಕೂಡ ವಸ್ತುಗಳನ್ನು ಮೊಬೈಲ್ ಆಗಲಿ ಬೇರೆ ಬೇರೆ ವಸ್ತುಗಳು ಪತ್ತೆ ಆಗಿರುವಂಥದ್ದು. ಜೈಲಿನಲ್ಲಿ ಇತ್ತೀಚಿನಾಗೆ ಏನಂತಂದರೆ ಇಂತಹ ವಸ್ತುಗಳು, ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಕೈದಿಗಳಿಗೆ ಭಯ ಇಲ್ಲದಂಥ ವಾತಾವರಣ ಆಗಿರುವಂಥದ್ದು. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದೇ ರೀತಿಯ ಮಾದಕ ವಸ್ತುಗಳಾಗಲಿ ಕೈದಿಗಳ ಕೈಯಲ್ಲಿ ಮೊಬೈಲನ್ನು ಹೋಗದೇ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ಮಾತು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.